ಹಲೋ, ನನ್ನ ಹೆಸರು ಮೇಘನಾ. ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಕ್ಟ್ರೆಸ್, ಅದು ಇಲ್ಲೇ ಬೆಂಗಳೂರಿನಲ್ಲಿ. ನಾವಿವತ್ತು ಮಾತಾಡ್ತಾ ಇದ್ದೀವಿ ಜನರಲ್ ಲೈಫ್ ಸ್ಟೈಲ್ ಮತ್ತು ಹೆಲ್ತ್ ಇಶ್ಯೂಸ್ ಬಗ್ಗೆ. ಮತ್ತೆ ನಾನು ಆಕ್ಟರ್ ಆಗಿರೋ ಕಾರಣ ನಾನು ಯಾವಾಗ್ಲೂ ಚಿಂತೆ ಮಾಡೋ ಒಂದೇ ವಿಷಯ ಅಂದ್ರೆ ನಾನು ಸ್ಲಿಮ್ ಆಗಿರ್ಬೇಕು ಅನ್ನೋದು. ಜನ ಹೇಳ್ತಾರೆ ನಾವು ತುಂಬಾನೇ ದಪ್ಪ ಕಾಣಿಸ್ತೀವಿ ಸ್ಕ್ರೀನ್ ಮೇಲೆ ಅಂತ, ಅವಾಗ ಸ್ಲಿಮ್ ಆಗ್ಲೇಬೇಕು ಅನ್ಕೋತೀವಿ. ಹಾಗಾಗಿ ಇದರ ಫಲಿತಾಂಶ ಏನಾಗುತ್ತೆ ಅಂದ್ರೆ ಕೆಲವು ಇಂಡಸ್ಟ್ರಿ ಪ್ರೊಫೆಷನಲ್ಸ್ ತುಂಬಾನೇ ಕ್ರಾಶ್ ಡಯಟಿಂಗ್ ಗೆ ಇಳಿದ್ಬಿಡ್ತಾರೆ. ಆದ್ರೆ ಇದು ನಿಜವಾಗ್ಲೂ ಆರೋಗ್ಯಕ್ಕೆ ಸರಿ ಅಲ್ವೇ ಅಲ್ಲ. ಸೊ ಇವತ್ತು ನಮ್ಮೊಂದಿಗೆ ಗೌರಿ ಅವರು ಇದ್ದಾರೆ. ಇವರು ಒಬ್ರು ದೊಡ್ಡ ಹೆಲ್ತ್ ಎಕ್ಸ್ಪರ್ಟ್ ಆಗಿದ್ದಾರೆ. ಇವರಿಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಇವತ್ತು ಇವರು ನಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡ್ತಿದ್ದಾರೆ. ನಾವು ಹೇಗೆ ಸ್ಲಿಮ್ ಆಗಿ ಇರಬಹುದು, ಹೆಲ್ದಿ ವೇ ಅಲ್ಲಿ ಏನನ್ನು ಸ್ಯಾಕ್ರಿಫೈಸ್ ಮಾಡ್ಕೊಳ್ದೆ. ಹೌದು ಮೇಘನಾ, ನೀವು ಸರಿಯಾಗಿ ಹೇಳಿದ್ರಿ. ಮತ್ತೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ನು ಕಳ್ಕೊಳ್ದೇನೆ ನಾವು ಸ್ಲಿಮ್ ಆಗಿರ್ಬೇಕು. ಕ್ರಾಶ್ ಡಯಟ್ ಮಾಡೋದು, ಫ್ಯಾಟ್ ಡಯಟ್ ಮಾಡೋದು ಸರಿ ಇರಲ್ಲ. ಯಾಕಂದ್ರೆ ಅದೆಲ್ಲ ಒಂದು ನ್ಯೂಟ್ರಿಯೆಂಟ್ಸ್, ಕೆಲವೊಮ್ಮೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಕೂಡ ಹೋಗ್ಬೋದು. ಇದು ಒಳ್ಳೆ ಐಡಿಯಾ ಅಲ್ಲ. ಈ ರೀತಿ ಡಯಟ್ಸ್ ಮಾಡೋದು ಇದನ್ನ ಜೀವನ ಪೂರ್ತಿ ಮಾಡಕ್ ಆಗಲ್ಲ ಅಲ್ವಾ? ಇದನ್ನೆಲ್ಲ ಸ್ವಲ್ಪ ದಿನ ಮಾಡ್ಬೋದು, 1 ತಿಂಗಳು ಮಾಡ್ಬೋದು. ನಿಮಗ್ ಒಳ್ಳೆ ವಿಲ್ ಪವರ್ ಇದ್ರೆ 1 ವರ್ಷ ಮಾಡ್ಬೋದು. ಅದಾದ್ಮೇಲೆ ಕ್ರಮೇಣ ಕಮ್ಮಿ ಆಗ್ತಾ ಬಂದು ಮತ್ತೆ ನೀವು ಇದರ ವಿರುದ್ಧವಾಗಿ ಮಾಡಿ ಈಗ ಕಳ್ಕೊಂಡಿರೋದಕ್ಕಿಂತ ಹೆಚ್ಚು ಪಡ್ಕೊಳ್ತೀರಾ. ಹಾಗಾಗಿ ಈ ರೀತಿ ಡಯಟ್ಸ್ ಮಾಡೋದು ಒಳ್ಳೆ ಐಡಿಯಾ ಅಲ್ಲ. ಬ್ಯಾಲೆನ್ಸ್ ಡಯಟ್ ಮಾಡ್ಬೇಕಾದ್ರೆ ನಿಮ್ಮ ಮೀಲ್ಸ್ ನ ಸರಿಯಾಗಿ ತಿನ್ಬೇಕು, ಸ್ವಲ್ಪ ನ್ಯೂಟ್ರಿಷಿಯಸ್ ಸ್ನಾಕ್ ತಿನ್ಬೇಕು. ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಸಬಾರ್ದು. ಲಾಟ್ ಆಫ್ ಫ್ಲೂಯಿಡ್ಸ್, ಮುಖ್ಯವಾಗಿ ನೀರು, ಜಾಸ್ತಿ ಹಣ್ಣುಗಳು, ತರಕಾರಿಗಳು, ಮೊಸರು, ಮಜ್ಜಿಗೆ, ಎಳ್ನೀರು, ಇವುಗಳಿಂದ ನಿಮ್ಗೆ ಹಸುವಾಗೋದಿಲ್ಲ. ನಿಮ್ಮ ಗಮನನ ಬೇರೆ ಕಡೆ ಸೆಳೆಯೋಕೆ ಬಿಡೋದಿಲ್ಲ. ಅದು ಯಾವ್ದಂದ್ರೆ ಪ್ಯಾಕ್ಡ್ ಫುಡ್ಸ್, ರಿಫೈನ್ಡ್ ಫುಡ್ಸ್, ಜಾಸ್ತಿ ಕೊಬ್ಬಿನಂಶ ಮತ್ತೆ ಸಿಹಿ. ಒಮ್ಮೆ ನೀವು ಬ್ಯಾಲೆನ್ಸ್ಡ್ ಮೀಲ್ ತಿಂದ್ರೆ, ಸರಿಯಾದ ಫಿಸಿಕಲ್ ಆಕ್ಟಿವಿಟೀಸ್ ಮತ್ತೆ ಒಳ್ಳೆ ನಿದ್ರೆ, ಸ್ಟ್ರೆಸ್ ಲೆವೆಲ್ ಕಮ್ಮಿ ಇದ್ರೆ ನಿಮಗೆ ಈ ಜಂಕ್ ಫುಡ್ಸ್ ನೆಲ್ಲ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ. ನಿಮಗ್ ಹಾಗ ಅನ್ನಿಸ್ಲಿಲ್ಲ ಅಂದ್ರೆ ನೀವ್ ಯಾವಾಗ್ಲೂ ಫಿಟ್, ಸ್ಲಿಮ್, ಹೆಲ್ದಿ ಆಗಿರ್ಬೋದು. ತುಂಬಾನೇ ಸರಿಯಾಗಿ ಹೇಳಿದ್ರಿ ನೀವು. ಮತ್ತಿದು ಡಯಟಿಂಗ್ ಇಂದ ಒದ್ದಾಡೋದಕ್ಕಿಂತ ತುಂಬಾನೇ ಸಿಂಪಲ್ ಅನಿಸ್ತಿದೆ. ಧನ್ಯವಾದಗಳು ಗೌರಿ ಅವರೇ. ನಾವಿವತ್ತು ತುಂಬಾನೇ ಇಂಪಾರ್ಟೆಂಟ್ ಹೆಲ್ತ್ ಇಶ್ಯೂಸ್ ಬಗ್ಗೆ ಮಾತಾಡಿದೀವಿ. ಅದು ನಮ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಇವೆಲ್ಲವನ್ನ ನಿಮ್ಮಿಂದ ಕೇಳಿ ತುಂಬಾನೇ ಖುಷಿ ಆಯ್ತು. ನೀವು ಕೊಟ್ಟ ಸೊಲ್ಯೂಷನ್ಗಳು ತುಂಬಾನೇ ಸಿಂಪಲ್ ಆಗಿದ್ವು. ನಾವೆಲ್ಲ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಮತ್ತೆ ಜೀವನದಲ್ಲಿ ತುಂಬಾನೇ ಚೆನ್ನಾಗಿರಬಹುದು. ತಮ್ಮ ಟೈಮ್ ಮತ್ತು ಇನ್ಫಾರ್ಮೇಶನ್ಗೆ ಧನ್ಯವಾದ. ಮತ್ತೆ ಎಂಡಿಲ್ಗೂ ಕೂಡ ತುಂಬಾನೇ ಧನ್ಯವಾದ ಈ ಒಳ್ಳೆಯ ವಿಡಿಯೋಗಳಿಗಾಗಿ. ಇದರಿಂದ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗೆ ಆಗುತ್ತೆ. ಮತ್ತೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೋಡ್ತೀರಾ ಅಂತ ಅನ್ಕೊಂಡಿದೀವಿ. ಥ್ಯಾಂಕ್ ಯು.